ಪ್ರಿಯ ವಿದ್ಯಾರ್ಥಿಗಳೇ, ಈ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ನಾವು ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಸುಸ್ಥಿರ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ಹಿಂದೆ ನಾವು ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯನ್ನು ಪರಿಚಯ ಮಾಡಿಕೊಂಡಿದ್ವಿ. ಹಾಗಂದರೆ ಏನು, ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳೇನು, ಯಾವ್ಯಾವ ಅಂಶಗಳನ್ನು ಒಳಗೊಳ್ಳುತ್ತೆ ಸುಸ್ಥಿರ ಅಭಿವೃದ್ಧಿ ಅನ್ನುವಂಥದ್ದನ್ನು ನಾವು ಪರಿಚಯ ಮಾಡಿಕೊಂಡಿದ್ವಿ. ಸುಸ್ಥಿರ ಅಭಿವೃದ್ಧಿ ಅನ್ನುವಂಥದ್ದು ಆರ್ಥಿಕ ಅಭಿವೃದ್ಧಿ ಮತ್ತು ಪರಿಸರವನ್ನು ಜೊತೆಯಲ್ಲಿ ಸಂರಕ್ಷಿಸಿಕೊಂಡು ಹೋಗುವಂತಹ ಒಂದು ಕಾರ್ಯತಂತ್ರದ ಅಭಿವೃದ್ಧಿಯಾಗಿದೆ. ಈ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಹಲವಾರು ಪರಿಚಯವನ್ನು ನಾವು ಮಾಡಿಕೊಂಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿಯ ಮಹತ್ವ, ಅವಶ್ಯಕತೆ, ಇವತ್ತಿನ ಅವಧಿಯಲ್ಲಿ ಸುಸ್ಥಿರ ಅಭಿವೃದ್ಧಿಯ ಅವಶ್ಯಕತೆ ಏನಿದೆ ಅದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಹಾಗೆ ಸುಸ್ಥಿರ ಅಭಿವೃದ್ಧಿಯನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಏನೆಲ್ಲ ಕಾರ್ಯತಂತ್ರಗಳನ್ನು, ಕಾರ್ಯನೀತಿಗಳನ್ನು ರಾಷ್ಟ್ರಗಳು, ಸರ್ಕಾರಗಳು ಬಳಸ್ಕೋಬಹುದು ಅನ್ನುವುದರ ಬಗ್ಗೆ ಕಾರ್ಯನೀತಿಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಸುಸ್ಥಿರ ಅಭಿವೃದ್ಧಿಯ ಅವಶ್ಯಕತೆ, ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಇಂದಿನ ಅವಧಿಯಲ್ಲಿ ಸುಸ್ಥಿರ ಅಭಿವೃದ್ಧಿ ಎಂದಿಗಿಂತಲೂ ಕೂಡ ಹೆಚ್ಚಿನ ಮಹತ್ವವನ್ನು ಪಡಿತಾ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬಹುದು. ಯಾವ್ಯಾವ ಕಾರಣಗಳಿಂದ ಇವತ್ತು ಸುಸ್ಥಿರ ಅಭಿವೃದ್ಧಿ ಮಹತ್ವ ಪಡೆದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಭವಿಷ್ಯ ಪೀಳಿಗೆಯ ಉಳಿವು. ಭವಿಷ್ಯದ ನಮ್ಮ ಮುಂದಿನ ಜನಾಂಗದ ಉಳಿವು ಸುಸ್ಥಿರ ಅಭಿವೃದ್ಧಿಯನ್ನು ಅವಲಂಬಿಸಿದೆ. ಇವತ್ತು ನಾವು ಎಷ್ಟು ಪರಿಸರವನ್ನು ಸಂರಕ್ಷಣೆ ಮಾಡಿ, ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಿ ಅವುಗಳನ್ನು ನಮ್ಮ ಮುಂದಿನ ಜನಾಂಗಕ್ಕೆ ವರ್ಗಾಯಿಸೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟೇ ಸುಖವಾಗಿ ಮುಂದಿನ ಜನಾಂಗ ಈ ಭೂಮಿಯ ಮೇಲೆ ಜೀವನ ಮಾಡಬಹುದಾಗಿರುತ್ತೆ. ಇಲ್ಲ ಅಂತಂದರೆ ನಮ್ಮ ಮುಂದಿನ ಜನಾಂಗದ ಭವಿಷ್ಯ ನಿಜಕ್ಕೂ ಕೂಡ ವಿರೂಪವಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಂದು ಪರಿಸರ ಮಾಲಿನ್ಯಗೊಳ್ತಾ ಇದೆ. ಸಂಪನ್ಮೂಲಗಳನ್ನು ನಾವು ಯಥೇಚ್ಛವಾಗಿ ಅವಶ್ಯಕತೆಗಿಂತ ಅಧಿಕವಾಗಿ ಬಳಸ್ಕೊಳ್ತಾ ಇದ್ದೀವಿ. ಕಸ ತ್ಯಾಜ್ಯಗಳು ಭೂಮಿಯ ಮೇಲೆ ಅಧಿಕವಾಗ್ತಿದೆ. ಭೂಮಿಯ ತಾಪಮಾನ ಏರಿಕೆ ಆಗ್ತಾ ಇದೆ. ಭೂಮಿಯ ಮೇಲೆ ಎಲ್ಲ ವಾತಾವರಣಗಳು ವಿಪರೀತವಾದಂತಹ ಪರಿಸ್ಥಿತಿಯನ್ನು ತಲುಪಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಭೂಮಿಯ ಅಸ್ತಿತ್ವದ ಪ್ರಶ್ನೆ ಬರುತ್ತೆ. ಭೂಮಿ ಇರುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ಬರುತ್ತೆ. ಭೂಮಿಯೇ ಇಲ್ಲ ಅಂದರೆ ಭವಿಷ್ಯದ ಜನಾಂಗ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭವಿಷ್ಯದ ನಮ್ಮ ಮುಂದಿನ ಜನಾಂಗ ಸುಖವಾಗಿ ನೆಮ್ಮದಿಯಿಂದ ಪರಿಸರ ಕೊಟ್ಟಿರುವಂತಹ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅವರು ಜೀವನವನ್ನು ಮಾಡಬೇಕು ಅಂತಂದರೆ ಇವತ್ತು ನಾವು ಎಚ್ಚರಗೊಳ್ಬೇಕಾಗಿದೆ. ನಮ್ಮ ಅಭಿವೃದ್ಧಿಯ ಜೊತೆಯಲ್ಲಿ ಮುಂದಿನ ಜನಾಂಗಕ್ಕೆ ಪರಿಸರವನ್ನು ಸಂರಕ್ಷಣೆ ಮಾಡಿ ಕೊಡಬೇಕಾಗಿದೆ. ಆಸ್ತಿ ವರ್ಗಾವಣೆ ಆಗಲೇಬೇಕಾಗಿದೆ. ಆಸ್ತಿಯನ್ನು ಸರಿಯಾಗಿ ವರ್ಗಾವಣೆ ಮಾಡಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆ ನಮಗೆ ಶಾಪ ಹಾಕೋದಂತೂ ಖಂಡಿತವಾದಂತಹ ಒಂದು ಸತ್ಯ. ಹಾಗಾಗಿ ಭವಿಷ್ಯದ ಪೀಳಿಗೆಯ ಒಂದು ನೆಮ್ಮದಿಯ ಜೀವನಕ್ಕೋಸ್ಕರ ಇವತ್ತು ನಾವು ಸುಸ್ಥಿರ ಅಭಿವೃದ್ಧಿ ಅನ್ನುವಂಥದ್ದನ್ನು ಅಳವಡಿಸ್ಕೋಬೇಕಾಗಿದೆ. ಉತ್ಪಾದನೆಯ ಹೆಚ್ಚಳ. ರಾಷ್ಟ್ರದಲ್ಲಿ ಉತ್ಪಾದನೆಯನ್ನು ಹೆಚ್ಚಳ ಮಾಡಬೇಕಾಗಿರೋದು ತುಂಬ ಅವಶ್ಯಕವಾಗಿದೆ. ಯಾಕೆ ಅಂತಂದರೆ ದಿನದಿಂದ ದಿನೇ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಮೂಲಭೂತವಾದಂತಹ ಅವಶ್ಯಕತೆಗಳನ್ನು ಪೂರೈಸುವಂತಹ ಸರಕುಗಳನ್ನು ಪೂರೈಸಲೇಬೇಕಾಗಿದೆ. ಅಂತಹ ಸರಕುಗಳನ್ನು ಪೂರೈಸಬೇಕು ಅಂತಂದರೆ ಖಂಡಿತ ಅಭಿವೃದ್ಧಿ ಅನ್ನುವಂಥದ್ದು ಬೇಕಾಗುತ್ತೆ. ಉತ್ಪಾದನೆಯನ್ನು ಹೆಚ್ಚಳ ಮಾಡಬೇಕು ಅಂದರೆ ಉತ್ಪಾದನೆಯನ್ನು
ಸಾಕಾರಗೊಳಿಸ್ಕೋಬೇಕು ಅಂದರೆ ಅಭಿವೃದ್ಧಿಯ ಸಹಾಯವಿಲ್ಲದೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಭಿವೃದ್ಧಿಯಿಂದ ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಯಲ್ಲಿ ಪರಿಸರವನ್ನು ಕೂಡ ಸಂರಕ್ಷಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಇರೋದರಿಂದ ನಮಗೆ ಸುಸ್ಥಿರ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಅವಶ್ಯಕ. ಇಂಧನದ ಸಂರಕ್ಷಣೆ ಇವತ್ತು ನಮ್ಮ ನಾಗರಿಕ ಸಮಾಜದ ಒಂದು ಮೂಲಭೂತ ಅವಶ್ಯಕತೆ ಅಂತಂದರೆ ಇಂಧನ. ಒಂದು ವೇಳೆ ಇಂಧನ ಅನ್ನುವಂಥದ್ದು ಇರಲಿಲ್ಲ ಅಂತ ಹೇಳಿದರೆ ಈ ಭೂಮಿಯ ಮೇಲೆ ಎಲ್ಲ ಜೀವನ ಸ್ತಬ್ಧ ಆಗ್ತಾ ಇತ್ತು, ಆರ್ಥಿಕ ಚಟುವಟಿಕೆಗಳು ಕೂಡ ನಿಲುಗಡೆಗೊಳ್ತಾ ಇತ್ತು ಅಂತಲೇ ಹೇಳ್ಬೋದು. ಇಂಧನ ನಮ್ಮ ಆರ್ಥಿಕ ಚಟುವಟಿಕೆಗಳ ಚಾಲಕ ಶಕ್ತಿ ಆಗಿದೆ. ಇಂತಹ ಇಂಧನದ ನಿಕ್ಷೇಪಗಳು ಭೂಮಿಯ ಮೇಲೆ ಬರಿದಾಗ್ತಾ ಇದೆ. ಅವುಗಳನ್ನು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಅವುಗಳ ನಿಕ್ಷೇಪಗಳು, ಅವುಗಳ ಲಭ್ಯವಿಕೆ, ಅವುಗಳ ಪೂರೈಕೆ ಕಡಿಮೆ ಆಗ್ತಾ ಇದೆ. ಒಂದು ದಿನ ಈ ಸಂಪನ್ಮೂಲಗಳು ಭೂಮಿಯ ಮೇಲೆ ಬರಿದಾಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಇಂಧನಗಳ ಅವಶ್ಯಕತೆ ಕಾಪಾಡೋದು ತುಂಬ ಅವಶ್ಯಕವಾಗಿದೆ. ಇಂಧನವನ್ನು ನಾವು ಮುಂದಿನ ಪೀಳಿಗೆಗೂ ಕೂಡ ವರ್ಗಾಯಿಸ್ತಾ ಬೇಕಾಗಿದೆ. ಹಾಗಾಗಿ ಇಂಧನವನ್ನು ಮಿತವಾಗಿ ಬಳಸುವಂತಹ, ಇಂಧನವನ್ನು ರಕ್ಷಣೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಿದೆ. ಜೊತೆಯಲ್ಲಿ ಇಂದಿನ ಸಾಂಪ್ರದಾಯಿಕವಾದಂತಹ ಇಂಧನಗಳ ಜೊತೆಯಲ್ಲಿ ನಾವು ಪರ್ಯಾಯವಾದಂತಹ ಇಂಧನದ ಮೂಲಗಳನ್ನು ಕೂಡ ಕಂಡುಹಿಡಿಯೋದು ಅವಶ್ಯಕವಾಗಿದೆ. ಅಂತಹ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಬಳಕೆಗೆ ತಗೊಂಬರೋದು ಕೂಡ ದೊಡ್ಡ ಜವಾಬ್ದಾರಿಯಾಗಿದೆ. ಹಾಗಾಗಿ ಇಂಧನದ ಅವಶ್ಯಕತೆ, ಇಂಧನದ ಮೂಲಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಪರ್ಯಾಯ ಇಂಧನದ ಮೂಲಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಇವತ್ತು ಸುಸ್ಥಿರ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಭಾಳ ಅವಶ್ಯಕವಾಗಿದೆ ಅಂತ ಹೇಳ್ಬೋದು. ಜನರ ಜೀವನದ ಗುಣಮಟ್ಟದ ಸುಧಾರಣೆ ಅಭಿವೃದ್ಧಿಯ ಒಂದು ಪ್ರತಿಫಲನವಾಗಬೇಕಾಗಿರೋದು ಅಲ್ಲಿನ ಜನರ ಜೀವನ ಮಟ್ಟದಲ್ಲಿ. ಜನರಿಗೆ ಸಕಲ ಸೌಕರ್ಯಗಳನ್ನು ಒದಗಿಸಿ ಅವರು ಒಂದು ನೆಮ್ಮದಿಯ ಸುಖದಾಯಕವಾದಂತಹ ಜೀವನವನ್ನು ನಡೆಸುವಂತೆ ಪ್ರೇರೇಪಿಸಬೇಕಾಗುತ್ತೆ. ಅಂತಹ ಅಭಿವೃದ್ಧಿ ಎಲ್ರಿಗೂ ಅವಶ್ಯಕತೆ ಇದೆ. ಹಾಗಾಗಿ ಅಂತಹ ಒಂದು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೋಸ್ಕರ ಕೂಡ ಸುಸ್ಥಿರ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ನಮಗೆ ಅವಶ್ಯಕವಾಗಿ ಬೇಕಾಗಿದೆ. ಮಾಲಿನ್ಯ ನಿಯಂತ್ರಣ. ಪರಿಸರ ಇವತ್ತು ಮಲಿನಗೊಳ್ತಾ ಇದೆ. ನಾವು ನಮ್ಮ ಸುತ್ತಮುತ್ತಲ ಪರಿಸರವನ್ನೇ ಗಮನಿಸಿದ್ರೆ ನಮ್ಮ ಪರಿಸರವನ್ನು ನಾವು ಎಷ್ಟು ಮಲಿನಗೊಳಿಸಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಪ್ರಕೃತಿಯ ಪ್ರತಿಯೊಂದು ಕೊಡುಗೆಯಲ್ಲೂ ಇವತ್ತು ಮಲಿನತೆ ತುಂಬಿದೆ ಅಂತಲೇ ಹೇಳ್ಬೋದು. ಗಾಳಿ, ನೆಲ, ಜಲ ಎಲ್ಲದರಲ್ಲೂ ಕೂಡ ಮಾಲಿನ್ಯ ತುಂಬಿದೆ. ಈ ಮಾಲಿನ್ಯದಿಂದಾಗಿ ನಮಗೂ ಕೂಡ ಹಾನಿ ಆಗ್ತಿದೆ. ಹಾಗೆಯೇ ಈ ಪರಿಸರದಲ್ಲಿ ಬದುಕ್ತಿರುವಂತಹ ಸಕಲ ಜೀವ ಸಂಕುಲಕ್ಕೂ ಕೂಡ ಹಾನಿಯಾಗ್ತಾ ಇದೆ. ಹಾಗಾಗಿ ಮಾಲಿನ್ಯವನ್ನು ಹೀಗೆ ಮುಂದುವರಿಯಲು ಬಿಟ್ಟರೆ ಅದು ಭೂಮಿಯ ಅಸ್ತಿತ್ವಕ್ಕೆ, ಮನುಕುಲದ ಅಸ್ತಿತ್ವಕ್ಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಬಹುದಾಗಿರುತ್ತೆ. ಹಾಗಾಗಿ ಮಾಲಿನ್ಯವನ್ನು ಸಂಪೂರ್ಣವಾಗಿ ತಡಿಬೇಕು, ಅದನ್ನು ವ್ಯವಸ್ಥಿತವಾಗಿ ಕಡಿಮೆ ಮಾಡಬೇಕು ಅಂತಂದರೆ ನಮಗೆ ಸುಸ್ಥಿರ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಭಾಳ ಅವಶ್ಯಕ. ಯಾಕೆ ಅಂತಂದರೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಪರಿಸರ ಸ್ನೇಹಿಯಾದಂತಹ ಕ್ರಮಗಳನ್ನು ಹೇಗೆ ಜಾರಿಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಒದಗೋದ್ರಿಂದ ಸುಸ್ಥಿರ ಅಭಿವೃದ್ಧಿ ಭಾಳ ಮುಖ್ಯ ಅಂತೇಳಿ ಅನ್ನಿಸ್ಕೊಳ್ಳುತ್ತೆ. ಸ್ಥಳಜನ್ಯ ಜನರ ರಕ್ಷಣೆ. ಸ್ಥಳಜನ್ಯ ಜನರು ಯಾರಿವರು? ಸ್ಥಳಜನ್ಯ ಜನರು ಅಂತ ಅಂದರೆ ಒಂದು ಪ್ರದೇಶದಲ್ಲಿ ಪುರಾತನ ಕಾಲದಿಂದಲೂ ಕೂಡ ವಾಸವಾಗಿರುವಂತಹ ಜನ.
ಆ ಪ್ರದೇಶದೊಡನೆ ಅವರು ಅವಿನಾಭಾವವಾದಂತಹ ಸಂಬಂಧವನ್ನು ಹೊಂದಿರ್ತಾರೆ. ಸಾಂಸ್ಕೃತಿಕವಾಗಿ ಹಾಗೆಯೇ ಧಾರ್ಮಿಕವಾಗಿ ಎಲ್ಲ ದೃಷ್ಟಿಯಿಂದನೂ ಕೂಡ ಸ್ಥಳ ಮತ್ತು ಆ ಜನರ ನಡುವೆ ಒಂದು ಆತ್ಮೀಯವಾದಂತಹ ಅವಿನಾಭಾವವಾದಂತಹ ಸಂಬಂಧ ಇರುತ್ತೆ. ಇಂತಹ ಸ್ಥಳಜನ್ಯರನ್ನು ನಾವು ಅಭಿವೃದ್ಧಿಯ ಹೆಸರಿನಿಂದ ಆ ಪ್ರದೇಶದಿಂದ ಅವರನ್ನು ಖಾಲಿ ಮಾಡಿಸ್ತಾ ಇದ್ದೀವಿ. ಉದಾಹರಣೆಗೆ ಕಾಡುಗಳಲ್ಲಿ ಅನೇಕ ಬುಡಕಟ್ಟು ಜನರು ವಾಸ ಮಾಡ್ತಾ ಇದ್ದಾರೆ. ಅವರ ಸಂಸ್ಕೃತಿ ವಿಭಿನ್ನವಾಗಿದೆ. ಅವರು ಆ ಸ್ಥಳದಲ್ಲಿ ಗುರುತಿಸ್ಕೊಂಡಿರ್ತಾರೆ. ಇಂತಹ ಜನರನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ಕಾಡುಗಳನ್ನು ಕಡಿದಾಗ ಅವರನ್ನು ಸ್ಥಳಾಂತರಗೊಳಿಸಲಾಗ್ತಾ ಇದೆ. ಹೀಗೆ ಸ್ಥಳಾಂತರಗೊಳ್ಳುವಂತಹ ಜನರು ತುಂಬಾ ಗೊಂದಲಮಯವಾದಂತಹ ಜೀವನವನ್ನು ನಡೆಸಬೇಕಾಗುತ್ತೆ. ಅತ್ತ ಅವರ ಸಂಸ್ಕೃತಿಯಲ್ಲೂ ಕೂಡ ಬಾಳೋಕ್ಕಾಗೋದಿಲ್ಲ, ಇತ್ತ ಮಾನವನ ಆಧುನಿಕ ಸಂಸ್ಕೃತಿಯಲ್ಲೂ ಕೂಡ ಬಾಳೋಕ್ಕಾಗೋದಿಲ್ಲ. ಅವ್ರಿಗೆ ಸಕಲ ಸೌಕರ್ಯಗಳಿಂದನೂ ಕೂಡ ವಂಚಿತರಾಗ್ತಾರೆ. ಆಗ ಅವರ ಒಂದು ಜೀವನಕ್ಕೆ ಅಪಾಯ ಒದಗಿ ಬರುತ್ತೆ. ಹಾಗಾಗಿ ಅಂತಹ ಸ್ಥಳಜನ್ಯ ಜನರ ಸಂರಕ್ಷಣೆ ಮಾಡಬೇಕು ಅಂತಂದರೆ ನಮಗೆ ಸಹಾಯಕವಾಗುವಂತಹ ಒಂದು ಅಭಿವೃದ್ಧಿಯ ಪರಿಕಲ್ಪನೆ ಅಂದರೆ ಸುಸ್ಥಿರ ಅಭಿವೃದ್ಧಿ. ಆ ದೃಷ್ಟಿಯಿಂದನೂ ಕೂಡ ನಮಗೆ ಸುಸ್ಥಿರ ಅಭಿವೃದ್ಧಿ ಭಾಳ ಮುಖ್ಯ ಅಂತೇಳಿ ಅನಿಸುತ್ತೆ. ಪ್ರಸಕ್ತ ಕಾಲದ ಪರಿಸರದ ಸೌಲಭ್ಯದ ಉಳಿಕೆ. ಇವತ್ತು ನಮಗೆ ಪರಿಸರ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದೆ ಅದನ್ನು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾದಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಹಾಗಾಗಿ ಹಿಂದಿನ ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕೆ, ಹಿಂದಿನ ಪರಿಸರದ ಸೌಲಭ್ಯಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ನಮಗೆ ಸುಸ್ಥಿರ ಅಭಿವೃದ್ಧಿ ಅನ್ನುವಂತಹ ಪರಿಕಲ್ಪನೆ ಖಂಡಿತ ಅವಶ್ಯಕವಾದಂತಹ ಸಾಧನವಾಗಿದೆ. ಇಂತಹ ಅವಶ್ಯಕವಾಗಿರುವಂತಹ ಸುಸ್ಥಿರ ಅಭಿವೃದ್ಧಿಯನ್ನು ಯಾವ ರೀತಿಯಲ್ಲಿ ಅನುಷ್ಠಾನಗೊಳಿಸ್ಕೊಳ್ಳೋದು, ಯಾವ ರೀತಿಯಲ್ಲಿ ಅದನ್ನು ಆಚರಣೆಗೆ ತಗೊಂಡು ಬರೋದು ಅಂತ ನಾವು ನೋಡೋದಾದರೆ ನಮಗೆ ಸಹಾಯಕವಾಗುವಂಥದ್ದು ಸುಸ್ಥಿರ ಅಭಿವೃದ್ಧಿಯ ಕಾರ್ಯನೀತಿಗಳು. ಹಾಗಾಗಿ ಈಗ ಕಾರ್ಯನೀತಿಗಳ ಬಗ್ಗೆ ಚರ್ಚೆ ಮಾಡೋಣ. ಕಾರ್ಯನೀತಿಗಳನ್ನು ಮೊದಲು ಎಲ್ಲವನ್ನು ನೋಡೋಣ, ನಂತರ ಒಂದೊಂದಾಗಿ ತಗೊಂಡು ಕಾರ್ಯನೀತಿಗಳನ್ನು ಚರ್ಚೆ ಮಾಡೋಣ. ಮೊದಲನೇ ಕಾರ್ಯನೀತಿ ಬಡತನ ನಿರ್ಮೂಲನೆ. ಸಂಪನ್ಮೂಲಗಳ ದುರ್ಬಳಕೆಯ ಮೇಲಿನ ಸಹಾಯಧನಗಳ ರದ್ದತಿ, ಆಸ್ತಿ ಹಕ್ಕುಗಳ ಸ್ಪಷ್ಟನೆ ಮತ್ತು ವಿಸ್ತರಣೆ, ಮಾರುಕಟ್ಟೆ ಆಧಾರಿತ ಮಾರ್ಗಗಳು, ಆರ್ಥಿಕ ಉತ್ತೇಜನಗಳು, ನಿಯಂತ್ರಣ ಧೋರಣೆಗಳು, ಸಾರ್ವಜನಿಕರ ಭಾಗವಹಿಸುವಿಕೆ, ವ್ಯಾಪಾರ ಧೋರಣೆಗಳು, ಜಾಗತಿಕ ಪರಿಸರ ಪ್ರಯತ್ನಗಳಲ್ಲಿ ಪಾಲ್ಗೊಳ್ಳುವಿಕೆ, ಸಂಶೋಧನೆ ಮತ್ತು ವಿಸ್ತರಣೆ ಸೇವೆಗಳಿಗೆ ಹೆಚ್ಚಿನ ಅವಕಾಶ, ಪರಿಸರ ಸಂರಕ್ಷಣೆಯಲ್ಲಿ ಹೂಡಿಕೆ. ಇವುಗಳನ್ನು ಸುಸ್ಥಿರ ಅಭಿವೃದ್ಧಿಯ ಕಾರ್ಯನೀತಿಗಳು ಅಂತೇಳಿ ಗುರುತಿಸಲಾಗಿದೆ. ಈ ಕಾರ್ಯನೀತಿಗಳನ್ನು ನಾವು ಒಂದೊಂದಾಗಿ ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಬಡತನದ ನಿರ್ಮೂಲನೆ. ಇವತ್ತಿನ ಜನಾಂಗದ, ಇವತ್ತಿನ ಒಂದು ಭೂಮಿಯ ಮೇಲೆ ಇರುವಂತಹ ಒಂದು ದೊಡ್ಡದಾದಂತಹ ಸಾಮಾಜಿಕ ಆರ್ಥಿಕವಾದಂತಹ ಸಮಸ್ಯೆ ಅಂತಂದರೆ ಬಡತನ. ಬಡತನ ಜನರಿಗೆ ಇರುವಂತಹ ಸೌಲಭ್ಯಗಳ ಕೊರತೆಯನ್ನು ಎತ್ತಿ ಹಿಡಿಯುತ್ತೆ. ಜನರ ಜೀವನ ನಿಕೃಷ್ಟವಾಗಿರುವಂತಹ ಪರಿಸ್ಥಿತಿಯನ್ನು ಬಡತನ ಅನ್ನುವಂಥದ್ದು ಸೂಚಿಸುತ್ತೆ. ಬಡತನ ಹಲವಾರು ಬಲಿ ಸ್ವಚ್ಛತೆ ಇಲ್ಲದಿರುವುದನ್ನು, ಮಾಲಿನ್ಯಕ್ಕೆ ಎಡೆ ಮಾಡಿಕೊಡುವುದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಂಡು ಬಡತನದಲ್ಲಿ ನರಳುತ್ತಿರುವಂತಹ ಜನರಿಗೆ ಜೀವನ ಸೌಕರ್ಯಗಳನ್ನು ಒದಗಿಸ್ಬೇಕು ಅಂತಂದರೆ ನಮಗೆ ಸುಸ್ಥಿರ ಅಭಿವೃದ್ಧಿ ಅನ್ನುವಂತಹ ಕಾರ್ಯನೀತಿ ಭಾಳ ಅವಶ್ಯಕ ಅಂತಲೇ ಹೇಳ್ಬೋದು. ಈ ದೃಷ್ಟಿಯಲ್ಲಿ ಭಾರತ ಸರ್ಕಾರ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ.
ಆ ಕಾರ್ಯಕ್ರಮಗಳನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ರೆ, ಒಂದು ಸ್ವ ಉದ್ಯೋಗಗಳನ್ನು ಸೃಷ್ಟಿಸುವಂತಹ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ರೂಪಿಸಿದೆ. ಅದೇ ರೀತಿ ಕೂಲಿ ಆಧಾರಿತವಾದಂತಹ ಆಹಾರದ ಕಾರ್ಯಕ್ರಮಗಳನ್ನು ಕೂಡ ಭಾರತ ಸರ್ಕಾರ ರೂಪಿಸಿ ಅನುಷ್ಠಾನಗೊಳಿಸಿದೆ, ಭಾರತದಲ್ಲಿರುವ ಬಡತನವನ್ನು ಹೋಗಲಾಡಿಸೋದಕ್ಕೋಸ್ಕರ. ಇಲ್ಲಿ ಕೆಲವು ಭಾರತದ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ನೀಡಲಾಗಿದೆ. ಪ್ರಸ್ತುತ ಈಗ ಕಾರ್ಯಾಚರಣೆಯಲ್ಲಿರುವಂತಹ ಒಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಂತಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಮರೇಗಾ ಅಂತಲೂ ಕರೆಯಲ್ಪಡುವಂತಹ ಈ ಕಾರ್ಯಕ್ರಮ ಗ್ರಾಮೀಣ ಭಾಗದ ಕುಟುಂಬದ ಒಬ್ಬ ಸದಸ್ಯನಿಗೆ 100 ದಿನಗಳ ಖಾತ್ರಿ ಉಳ್ಳಂತಹ ಉದ್ಯೋಗವನ್ನು ಒದಗಿಸುವಂತಹ ಭರವಸೆಯನ್ನು ಈ ಒಂದು ಕಾರ್ಯಕ್ರಮ ಒದಗಿಸುತ್ತೆ. ಈ ಕಾರ್ಯಕ್ರಮ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಪರಿಸರಕ್ಕೆ ಸವಾಲಾಗಿರುವಂತಹ ಮಾನವನ ಕುಲದ ಒಂದು ಶಾಪವಾಗಿರುವಂತಹ ಬಡತನವನ್ನು ನಿರ್ಮೂಲನೆ ಮಾಡೋದು ಸುಸ್ಥಿರ ಅಭಿವೃದ್ಧಿ ಕಾರ್ಯನೀತಿಯ ಒಂದು ಪ್ರಮುಖವಾದಂತಹ ತಂತ್ರ ಅಂತಲೇ ಹೇಳ್ಬೋದು. ಎರಡನೇದಾಗಿ ಸಂಪನ್ಮೂಲಗಳ ದುರ್ಬಳಕೆ ಮೇಲಿನ ಸಹಾಯಧನಗಳ ರದ್ದತಿ. ಪರಿಸರ ನಮಗೆ ಉಚಿತವಾಗಿ ಅನೇಕ ಸಂಪನ್ಮೂಲಗಳನ್ನು ಒದಗಿಸ್ಕೊಟ್ಟಿದೆ. ಭಾರತ ಕೂಡ ಹಲವಾರು ನೈಸರ್ಗಿಕ ಸಂಪನ್ಮೂಲಗಳಿಂದ ತುಂಬಿರುವಂತಹ ಶ್ರೀಮಂತ ರಾಷ್ಟ್ರವಾಗಿದೆ. ಇಂತಹ ಭಾರತದ ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಿಸುವಂತಹ ಜವಾಬ್ದಾರಿ ಇವತ್ತು ಭಾರತ ಸರ್ಕಾರಕ್ಕೆ ಇದೆ. ಭಾರತ ಸರ್ಕಾರ ಇಂಥ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳೋದಕ್ಕೋಸ್ಕರ ಖಾಸಗಿ ಅವರಿಗೆ ಸಾರ್ವಜನಿಕ ಉದ್ಯಮಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಹಾಗೆ ಆ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವಂತಹ ಅನೇಕ ಖಾಸಗಿ ಸಂಸ್ಥೆಗಳಿಗೆ, ಸಾರ್ವಜನಿಕ ಸಂಸ್ಥೆಗಳಿಗೆ ಸರ್ಕಾರ ಸಹಾಯಧನಗಳ ಸಹಾಯವನ್ನು ನೀಡ್ತಾ ಇದೆ. ಅಂದರೆ ಹಣ ರೂಪದ ಸಹಾಯವನ್ನು ಭಾರತ ಸರ್ಕಾರ ನೀಡ್ತಾ ಇದೆ. ಉದಾಹರಣೆಗೆ ಕಲ್ಲಿದ್ದಲು ಅಭಿವೃದ್ಧಿಯಲ್ಲಿ ಅನೇಕ ಸಂಸ್ಥೆಗಳು ಸರ್ಕಾರದ ಸಹಾಯಧನಗಳನ್ನು ಗಳಿಸ್ತಾ ಇದೆ. ಅದೇ ಅರಣ್ಯಗಳಲ್ಲಿ ಇರುವಂತಹ ಸಣ್ಣ ನೀರಾವರಿ, ಸಣ್ಣ ವಿದ್ಯುತ್ ಉತ್ಪಾದನೆಯ ಖಾಸಗಿ ಘಟಕಗಳು ಕೂಡ ಸರ್ಕಾರದಿಂದ ನೀಡಲ್ಪಡುವಂತಹ ಸಹಾಯಧನಗಳನ್ನು ಪಡಿತಾ ಇದ್ದಾವೆ. ಇಂತಹ ಖಾಸಗಿ ಉದ್ಯಮಗಳು, ಖಾಸಗಿ ಸಂಸ್ಥೆಗಳು ನೈಸರ್ಗಿಕ ಸಂಪನ್ಮೂಲಗಳನ್ನು ಬೇಕಾಬಿಟ್ಟಿಯಾಗಿ ಬಳಸ್ಕೊಂಡು ಯಥೇಚ್ಛವಾಗಿ ಅಪವ್ಯಯವಾಗುವಂತೆ ಮಾಡ್ತಾ ಇದ್ದಾವೆ. ಇದರಿಂದಾಗಿ ಸಂಪನ್ಮೂಲಗಳು ಅಪವ್ಯಯಗೊಳ್ತಾ ಇದೆ, ಪರಿಸರದ ನಾಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇಂತಹ ಸಂಸ್ಥೆಗಳಿಗೆ ಒದಗಿಸ್ತಿರುವಂತಹ ಸಹಾಯಧನಗಳನ್ನು ಅವರು ಒಂದು ವೇಳೆ ಸಂಪನ್ಮೂಲವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾದರೆ ಪರಿಸರದ ನಾಶಕ್ಕೆ ಕಾರಣವಾಗುವಂತಹ ಅಂಶಗಳು ಅಲ್ಲಿ ಕಂಡು ಬಂದರೆ ಅಂತಹ ಸಂಸ್ಥೆಗಳಿಗೆ ನೀಡಿರುವಂತಹ ಸಹಾಯಧನಗಳನ್ನು ರದ್ದುಪಡಿಸಬೇಕು ಅಂತೇಳಿ ಈ ಕಾರ್ಯನೀತಿ ಹೇಳುತ್ತೆ. ಹಾಗಾಗಿ ಪರಿಸರದ ವಿನಾಶಕ್ಕೆ ಕಾರಣವಾಗುವಂತಹ ಸಹಾಯಧನಗಳನ್ನು ಯಾವುದೇ ವಿವೇಚನೆ ಅದರ ಪೂರ್ವರಹಿತವಾಗಿ ಅದನ್ನು ರದ್ದುಪಡಿಸಬೇಕು ಅನ್ನುವಂತಹ ಒತ್ತಾಯವನ್ನು ಈ ಕಾರ್ಯನೀತಿ ಮಾಡುತ್ತೆ. ನಂತರ ಮುಂದಿನ ಕಾರ್ಯನೀತಿ ಆಸ್ತಿ ಹಕ್ಕುಗಳ ಸ್ಪಷ್ಟನೆ ಮತ್ತು ವಿಸ್ತರಣೆ. ಇವತ್ತು ಎದುರಾಗ್ತಿರುವಂತಹ ಒಂದು ಸಮಸ್ಯೆ ಅಂತಂದರೆ ಯಾವ ಸಂಪನ್ಮೂಲ, ಯಾವ ಸ್ಥಳ ಯಾರಿಗೆ ಸೇರಿದೆ, ಅದರ ಮೇಲೆ ಒಡೆತನ ಯಾರಿಗಿದೆ, ಆ ಒಂದು ಸಂಪನ್ಮೂಲಗಳ ಆ ಒಂದು ಸ್ಥಳದ ಹಕ್ಕು ಯಾರಿಗೆ ಸೇರಿದೆ ಅನ್ನುವಂತಹ ಸ್ಪಷ್ಟನೆ ಇಲ್ಲದಲೇ ಇರೋದು. ಈ ರೀತಿ ಅಸ್ಪಷ್ಟವಾಗಿರುವಂತಹ
ವಾತಾವರಣ ಇರೋದ್ರಿಂದ ಹಲವಾರು ಖಾಸಗಿ ವ್ಯಕ್ತಿಗಳು, ಖಾಸಗಿ ಸಂಸ್ಥೆಗಳು ಪರಿಸರದ ಅನೇಕ ಸಂಪನ್ಮೂಲಗಳನ್ನು, ಭೂಮಿಯನ್ನು ಒತ್ತುವರಿಯಾಗಿ ಮಾಡಿಕೊಂಡು ಅಕ್ರಮವಾಗಿ ಸಂಪನ್ಮೂಲಗಳನ್ನು ಅನುಭೋಗಿಸ್ತಾ ಇದ್ದಾವೆ. ಇಂತಹ ಅನುಭೋಗಿಕೆಯಿಂದಾಗಿ ಪರಿಸರಕ್ಕೆ ಧಕ್ಕೆ ಉಂಟಾಗ್ತಾ ಇದೆ, ಪರಿಸರದ ವಿನಾಶಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಸುಸ್ಥಿರ ಅಭಿವೃದ್ಧಿಯ ಈ ಕಾರ್ಯನೀತಿ ಸರ್ಕಾರಗಳನ್ನು, ರಾಷ್ಟ್ರಗಳನ್ನು ಒತ್ತಾಯಪಡಿಸುತ್ತೆ. ಏನನ್ನ ಅಂತಂದರೆ, ಖಾಸಗಿ ಬಳಕೆದಾರರಿಗೆ ಮಾಲೀಕತ್ವದ ದಾಖಲೆಯನ್ನು ನೀಡಬೇಕು. ಅಂದರೆ ಯಾವ ಸಂಪನ್ಮೂಲವನ್ನು, ಯಾವ ಪ್ರದೇಶಗಳನ್ನು ಯಾರು ಅನುಭೋಗಿಸ್ಬೇಕು ಅನ್ನೋದ್ರ ಬಗ್ಗೆ ನೋಂದಣಿ ಆಗಬೇಕು. ಅವ್ರಿಗೆ ಸ್ಪಷ್ಟವಾದಂತಹ ಮಾಲೀಕತ್ವದ ದಾಖಲೆಗಳನ್ನು ಒದಗಿಸ್ಕೊಡ್ಬೇಕು. ಈ ರೀತಿ ದಾಖಲೆಗಳನ್ನು ಸುಸೂತ್ರವಾಗಿ, ಸುವ್ಯವಸ್ಥಿತವಾಗಿ ನೀಡಿದ್ದೇ ಆದರೆ ನಾವು ಹಲವಾರು ಒತ್ತುವರಿಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಮಾಲೀಕತ್ವ ಇರದಂತಹ ಪ್ರದೇಶಗಳನ್ನು, ಸಂಪನ್ಮೂಲಗಳನ್ನು ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒತ್ತುವರಿಗಳನ್ನು, ಆಕ್ರಮಣ ಪ್ರವೇಶಗಳನ್ನು ನಾವು ನಿಯಂತ್ರಿಸಿ ಅವುಗಳನ್ನು ರಕ್ಷಣೆ ಮಾಡ್ಬೋದು. ಜೊತೆಯಲ್ಲಿ ಜವಾಬ್ದಾರಿಗಳನ್ನು ಸ್ಪಷ್ಟಪಡಿಸಬಹುದು. ದಾಖಲೆಗಳು ಸುವ್ಯವಸ್ಥಿತವಾಗಿ ಇದ್ದಾಗ ಅಂತಹ ಸಂಪನ್ಮೂಲಗಳು, ಅಂತಹ ಪ್ರದೇಶಗಳಲ್ಲಿ ದುರ್ಬಳಕೆಯಾದಾಗ ನಾವು ಜವಾಬ್ದಾರಿಗಳನ್ನು ಅಂತಹ ವ್ಯಕ್ತಿಯ ಮೇಲೆ ಹೊರಿಸೋದಕ್ಕೆ ಭಾಳ ಸ್ಪಷ್ಟವಾದಂತಹ ಒಂದು ದಾರಿ ಕಾಣಿಸುತ್ತೆ. ಇಲ್ಲಾಂದರೆ ಜವಾಬ್ದಾರಿಗಳನ್ನು ನಿಗದಿಪಡಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಕಾರ್ಯನೀತಿ ಏನನ್ನು ಒತ್ತಾಯಪಡಿಸುತ್ತೆ ಅಂದರೆ, ಯಾವ ಆಸ್ತಿ, ಯಾವ ಹಕ್ಕುಗಳು ಯಾರಿಗೆ ಸೇರಿದೆ, ಅದರ ಒಡೆತನವೇನಿದೆ ಅನ್ನೋದನ್ನು ದಾಖಲೆ ಮೂಲಕ ಸ್ಪಷ್ಟೀಕರಣವಾಗಿ ನಿರೂಪಿಸಿ ಅನ್ನುವಂಥದ್ದನ್ನು ಅದು ಪ್ರತಿಪಾದಿಸುತ್ತೆ. ಮುಂದಿನ ಒಂದು ಕಾರ್ಯನೀತಿ ಮಾರುಕಟ್ಟೆ ಆಧಾರಿತ ಮಾರ್ಗಗಳು. ಮಾರುಕಟ್ಟೆ ಆಧಾರಿತ ಮಾರ್ಗಗಳು ಅವುಗಳು ಯಾವುದ್ಯಾವುದು ಅಂತಂದರೆ, ಒಂದು ಮಾಲಿನ್ಯ ತೆರಿಗೆ. ಯಾವ ಯಾವ ಉದ್ಯಮಗಳು, ವ್ಯಕ್ತಿಗಳು ಮಾಲಿನ್ಯವನ್ನು ಉಂಟು ಮಾಡ್ತಾರೋ ಅಂತಹ ಸಂಸ್ಥೆಗಳಿಗೆ, ವ್ಯಕ್ತಿಗಳಿಗೆ ತೆರಿಗೆಗಳನ್ನು ವಿಧಿಸಬೇಕು, ಮಾಲಿನ್ಯ ತೆರಿಗೆಯನ್ನು ಸಂಗ್ರಹಿಸಬೇಕು ಅಂತ ಹೇಳ್ತಾರೆ. ಈ ಮಾಲಿನ್ಯ ತೆರಿಗೆಯಿಂದ ಮಾಲಿನ್ಯ ತೆರಿಗೆಯನ್ನು ಅನುಭವಿಸುವಂತಹ ಉದ್ಯಮಗಳು ಮಾಲಿನ್ಯವನ್ನು ಕಡಿತಗೊಳಿಸುತ್ತೆ ಮತ್ತು ಆ ತೆರಿಗೆಯಿಂದ ದೊರೆಯುವಂತಹ ಹಣವನ್ನು ಪರಿಸರ ಸಂರಕ್ಷಣೆಗೆ ಬಳಸ್ಕೋಬಹುದಾಗಿರುತ್ತೆ. ಉತ್ಪಾದನಾಂಗಗಳ ಮೇಲಿನ ತೆರಿಗೆ. ಉತ್ಪಾದನಾಂಗಗಳು ಇದ್ದಾವೆ. 4 ಉತ್ಪಾದನಾಂಗಗಳು: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಈ ಉತ್ಪಾದನಾಂಗಗಳನ್ನು ಬಳಕೆ ಮಾಡ್ಕೋಬೇಕಾದ್ರೆ ಸಂಸ್ಥೆಗಳಿಗೂ ಕೂಡ ತೆರಿಗೆಯನ್ನು ವಿಧಿಸಬೇಕಾಗುತ್ತೆ. ತೆರಿಗೆಯನ್ನು ವಿಧಿಸಿದಾಗ ಆ ಸಂಸ್ಥೆಗಳು, ವ್ಯಕ್ತಿಗಳು ದಕ್ಷ ರೀತಿಯಲ್ಲಿ ಉತ್ಪಾದನಾಂಗಗಳನ್ನು ಬಳಸ್ಕೊಳ್ಳೋದಕ್ಕೆ ಮಾಡುತ್ತೆ. ದಕ್ಷ ರೀತಿಯಲ್ಲಿ ಉತ್ಪಾದನಾಂಗಗಳು ಬಳಕೆ ಆದರೆ ಅಪವ್ಯಯಗಳನ್ನು ತಡೆಗಟ್ಟಬಹುದು, ಪರಿಸರದ ವಿನಾಶವನ್ನು ಕೂಡ ತಡೆಗಟ್ಟಬಹುದಾಗಿರುತ್ತೆ. ಬಳಕೆದಾರರ ಆಡಳಿತಾತ್ಮಕ ಶುಲ್ಕ. ಯಾರು ಯಾವ ಸಂಪನ್ಮೂಲವನ್ನು ಬಳಕೆ ಮಾಡ್ಕೋತಾರೋ ಅದಕ್ಕೆ ತಕ್ಕಂತಹ ಶುಲ್ಕವನ್ನು ಕೂಡ ವಸೂಲಿ ಮಾಡಿದಾಗ ಖಂಡಿತ ಆ ಸಂಪನ್ಮೂಲ ದಕ್ಷ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ಕಾರ್ಯನೀತಿ ತಿಳಿಸುತ್ತೆ. ಉತ್ಸರ್ಜಕ ತೆರಿಗೆ ಅಂದರೆ ಎಮಿಷನ್ ಟ್ಯಾಕ್ಸ್. ವಾಹನಗಳು ಹೊಗೆಯನ್ನು ಉಗುಳಿದಾಗ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ಹೊಗೆಯನ್ನು ಉಗುಳಿದಾಗ ಅಂತಹ ವಾಹನಗಳ ಮೇಲೆ, ಕೈಗಾರಿಕೆಗಳ ಮೇಲೆ ಎಮಿಷನ್ ಟ್ಯಾಕ್ಸನ್ನು ವಿಧಿಸಲಾಗುತ್ತೆ. ಇಂತಹ ಒಂದು ತೆರಿಗೆಯ ಮುಖಾಂತರ ನಾವು ಮಾಲಿನ್ಯವನ್ನು ಕಡಿತಗೊಳಿಸೋದಕ್ಕೆ ಮತ್ತು ಹಣವನ್ನು ಸಂಗ್ರಹಿಸಿ ಹಣವನ್ನು ಪರಿಸರ ಸಂರಕ್ಷಣೆಗೆ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಪರವಾನಿಗೆ. ಸರ್ಕಾರಗಳು ಸಂಪನ್ಮೂಲಗಳನ್ನು ಬಳಸ್ಕೊಳ್ಳುವಂಥವ್ರಿಗೆ ಕಡ್ಡಾಯವಾಗಿ ಸರ್ಕಾರದಿಂದ ಪರವಾನಗಿಯನ್ನು ಪಡಿಬೇಕು ಅನ್ನುವಂತಹ ಷರತ್ತನ್ನು ವಿಧಿಸಿದಾಗ ಅನೇಕ ದುರ್ಬಳಕೆಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಮಾಲಿನ್ಯ ನಿಯಂತ್ರಣ ಸಲಕರಣೆಗಳಿಗೆ ಸಹಾಯಧನ. ಮಾಲಿನ್ಯವನ್ನು
ಕಡಿಮೆ ಮಾಡುವಂತಹ ಮಾಲಿನ್ಯವನ್ನು ತಡೆಗಟ್ಟಬಹುದಾದಂತಹ ಸಲಕರಣೆಗಳನ್ನು ಸಹಾಯಧನಗಳನ್ನು ನೀಡಿ ಕಡಿಮೆ ಬೆಲೆಗೆ ಅವುಗಳು ಜನರಿಗೆ, ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ತಲುಪುವಂತೆ ಮಾಡುವಂಥ ಒಂದು ಕಾರ್ಯವಾಗಿರುತ್ತೆ. ಮಾರುಕಟ್ಟೆ ಆಧಾರಿತ ಮಾರ್ಗಗಳು ತೆರಿಗೆಗಳನ್ನು ಒಳಗೊಳ್ಳುತ್ತೆ ಮತ್ತು ಸಹಾಯಧನಗಳನ್ನು ಒಳಗೊಳ್ಳುತ್ತೆ. ಪರಿಸರ ಮಾಲಿನ್ಯವನ್ನುಂಟು ಮಾಡುವಂತಹ ಸಂಸ್ಥೆಗಳ ಮೇಲೆ, ವ್ಯಕ್ತಿಗಳ ಮೇಲೆ ತೆರಿಗೆಗಳನ್ನು ವಿಧಿಸುವಂಥದ್ದು, ಜೊತೆಯಲ್ಲಿ ಮಾಲಿನ್ಯವನ್ನು ಕಡಿತ ಮಾಡುವಂತಹ ಸಾಧನ ಸಲಕರಣೆಗಳ ಮೇಲೆ ಸಹಾಯಧನವನ್ನು ಒದಗಿಸುವಂತಹ ಕಾರ್ಯನೀತಿಯನ್ನು ಇದು ಪ್ರತಿಪಾದಿಸುತ್ತದೆ. ಮುಂದಿನ ಒಂದು ಕಾರ್ಯನೀತಿ ಆರ್ಥಿಕ ಉತ್ತೇಜನಗಳು. ಯಾರು ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡ್ತಾರೋ, ಯಾವ ಸಂಸ್ಥೆ ಪರಿಸರ ಸ್ನೇಹಿಯಾದಂತಹ ಕ್ರಮಗಳನ್ನು ಅನುಸರಿಸ್ಕೊಳ್ಳುತ್ತೋ ಅಂತಹ ಸಂಸ್ಥೆಗಳನ್ನು ಪ್ರೇರಣೆಗೊಳಿಸಲು, ಉತ್ತೇಜನಗೊಳಿಸಲು ಖಂಡಿತ ಆರ್ಥಿಕ ಉತ್ತೇಜನಗಳು ಅನ್ನುವಂತಹ ಸಾಧನಗಳನ್ನು ಬಳಸ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ಕೈಗಾರಿಕೆಗಳು, ಸಂಸ್ಥೆಗಳು ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸಿಕೊಳ್ಳುವಂತೆ ಉತ್ತೇಜಿಸೋದು. ಉದಾಹರಣೆಗೆ ಸೋಲಾರ್ ವಿದ್ಯುತ್ತನ್ನು ಅಳವಡಿಸ್ಕೊಳ್ಳುವಂತಹ ಸಂಸ್ಥೆಗಳು, ಮಳೆ ನೀರು ಕೊಯ್ಲು ವಿಧಾನವನ್ನು ಅಳವಡಿಸ್ಕೊಳ್ಳುವಂತಹ ಸಂಸ್ಥೆಗಳು, ಹೀಗೆ ಪರಿಸರ ಸ್ನೇಹಿಯಾದಂತಹ ಕ್ರಮಗಳನ್ನು ಸಂಸ್ಥೆಗಳು ಅಳವಡಿಸ್ಕೊಳ್ಳುವಂತೆ ಅವರನ್ನು ಉತ್ತೇಜಿಸಬೇಕಾಗುತ್ತೆ. ಅಂತಹ ಉತ್ತೇಜನಗಳು ಆರ್ಥಿಕ ಉತ್ತೇಜನಗಳಿಂದ ಮಾತ್ರ ದೊರೆಯುತ್ತೆ. ಹಾಗಾಗಿ ಅಂತಹ ಸಂಸ್ಥೆಗಳಿಗೆ ತೆರಿಗೆ ವಿನಾಯಿತಿಯನ್ನು ನೀಡುವ ಮೂಲಕ, ಸಹಾಯಧನಗಳನ್ನು ಒದಗಿಸುವ ಮೂಲಕ ಉತ್ತೇಜನವನ್ನು ಮಾಡಬಹುದಾಗಿರುತ್ತೆ. ISO ಪ್ರಮಾಣ ಪತ್ರಗಳು ಇವತ್ತು ಅಂತಾರಾಷ್ಟ್ರೀಯ ಗುಣಮಟ್ಟದ ಕೈಗಾರಿಕಾ ಪ್ರಕ್ರಿಯಾ ಕಾರ್ಯಕ್ರಮಗಳನ್ನು ಯಾವ ಸಂಸ್ಥೆ ಕೈಗೊಳ್ಳುತ್ತೋ ಅಂತಹ ಸಂಸ್ಥೆಗಳಿಗೆ, ಅಂತಹ ಸಂಸ್ಥೆಯ ಉತ್ಪನ್ನಗಳಿಗೆ ISO ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತೆ. ಇಂತಹ ಪ್ರಮಾಣ ಪತ್ರಗಳು ಕೈಗಾರಿಕೆಗಳು ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಉತ್ತೇಜನ ನೀಡ್ತವೆ. ರಿಯಾಯಿತಿ ಮತ್ತು ಸಹಾಯಧನ. ತೆರಿಗೆಯಿಂದ ರಿಯಾಯಿತಿ ಹಾಗೆಯೇ ಸಹಾಯಧನಗಳನ್ನು ಆರ್ಥಿಕ ಉತ್ತೇಜನಗಳಾಗಿ ಬಳಸ್ಕೋಬಹುದು. ದಂಡಗಳು. ಯಾವ ಸಂಸ್ಥೆಗಳು ಮಾಲಿನ್ಯದಲ್ಲಿ ತೊಡಗ್ತವೆ, ಮಾಲಿನ್ಯವನ್ನು ನಿಯಂತ್ರಣ ಮಾಡೋದಿಲ್ವೋ ಅಂತಹ ಸಂಸ್ಥೆಗಳಿಗೆ ಆರ್ಥಿಕ ದಂಡಗಳನ್ನು ವಿಧಿಸುವ ಮೂಲಕ ಅವರ ಕಾರ್ಯಚಟುವಟಿಕೆಗಳನ್ನು ಕಡಿತಗೊಳಿಸಬಹುದಾಗಿರುತ್ತೆ. ಹೀಗೆ ಆರ್ಥಿಕ ಉತ್ತೇಜನಗಳನ್ನು ಬಳಸಿಕೊಂಡು ನಾವು ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ, ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂತಹ ಕಾರ್ಯವನ್ನು ಕೈಗೊಳ್ಳಬಹುದಾಗಿರುತ್ತೆ. ನಂತರದ ಕಾರ್ಯನೀತಿ ನಿಯಂತ್ರಣ ಧೋರಣೆಗಳು. ಪರಿಸರದ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಸೃಷ್ಟಿಸಿರುವಂತಹ ಪ್ರಾಧಿಕಾರಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅವಕಾಶ ನೀಡುವುದು. ಉದಾಹರಣೆಗೆ ನೋಡಿ, ಮಾಲಿನ್ಯವನ್ನು ತಡೆಗಟ್ಟೋದಕ್ಕೋಸ್ಕರ ಪ್ರತಿಯೊಂದು ರಾಜ್ಯ ಸರ್ಕಾರ ಮಾಲಿನ್ಯ ನಿಯಂತ್ರಣ ಪ್ರಾಧಿಕಾರಗಳನ್ನು ಸ್ಥಾಪನೆ ಮಾಡಿದೆ. ಆದರೆ ಈ ನಿಯಂತ್ರಣ ಪ್ರಾಧಿಕಾರಗಳು ಇದೆ ಅಂತಲೇ ಅನೇಕ ಜನರಿಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಅವುಗಳ ಕಾರ್ಯನಿರ್ವಹಣೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇದೆ. ಅದರ ಜವಾಬ್ದಾರಿಯನ್ನು ಪ್ರಚಾರ ಮಾಡ್ದಲೇ ಇರೋದು ಕೂಡ ಒಂದು ಕಾರಣವಾಗಿದೆ. ಹಾಗಾಗಿ ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡುವಂತಹ ಪ್ರಾಧಿಕಾರಗಳು ಪರಿಸರದ ಕಾನೂನುಗಳನ್ನು, ನಿಯಮಗಳನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಅವುಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ಅವುಗಳಿಗೆ ಅವಕಾಶ ನೀಡಿದಾಗ ಖಂಡಿತ ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸಂಸ್ಥೆಗಳು, ವ್ಯಕ್ತಿಗಳು ಮಾಲಿನ್ಯದ ನಿಯಂತ್ರಣ ಕ್ರಮಗಳನ್ನು ಅನುಸರಿಸುವಂತೆ ಈ ಪ್ರಾಧಿಕಾರಗಳು ಪ್ರೇರೇಪಿಸಬಹುದಾಗಿರುತ್ತೆ. ಹಾಗಾಗಿ ಇಂತಹ ಪ್ರಾಧಿಕಾರಗಳ ಸ್ವತಂತ್ರವಾದಂತಹ ಕಾರ್ಯನಿರ್ವಹಣೆ ಪರಿಸರದ ಸಂರಕ್ಷಣೆಗೆ ಅವಶ್ಯಕ. ಹಾಗಾಗಿ ಈ ಕಾರ್ಯನೀತಿ ಇದನ್ನು ಪ್ರತಿಪಾದಿಸುತ್ತದೆ.
ಮತ್ತೊಂದು, ಪರಿಸರ ಸಂಬಂಧಿ ವಿವಾದಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಲು ಹಸಿರು ನ್ಯಾಯಾಲಯಗಳನ್ನು ಸಬಲಗೊಳಿಸುವುದು. ಇವತ್ತು ಸರ್ಕಾರ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಪರಿಹರಿಸೋದಕ್ಕೋಸ್ಕರ ಹಸಿರು ನ್ಯಾಯಾಲಯಗಳು ಅನ್ನುವಂತಹ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದೆ. ಈ ಹಸಿರು ನ್ಯಾಯಾಲಯಗಳು ಸಮಯ ವಿಳಂಬ ಮಾಡ್ದಲೆ ಆದಷ್ಟು ಬೇಗ ತೀರ್ಮಾನಗಳನ್ನು ಕೈಗೊಳ್ಳುವಂತೆ ಅವುಗಳಿಗೆ ವ್ಯವಸ್ಥೆಯನ್ನು ರಚನೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಆಗ ಮಾತ್ರ ಪರಿಸರ ಮಾಲಿನ್ಯವನ್ನು ಕಾನೂನುಗಳ ಅನುಷ್ಠಾನದ ಮೂಲಕ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಈ ದಿಸೆಯಲ್ಲೂ ಕೂಡ ಇಂತಹ ನ್ಯಾಯಾಲಯಗಳನ್ನು ಬಲಪಡಿಸೋದು ಅವಶ್ಯಕ. ಪರಿಸರ ಸುಸ್ಥಿರ ಅಭಿವೃದ್ಧಿಯ ಕಾರ್ಯನೀತಿಯಲ್ಲಿ ಇನ್ನೊಂದು ಭಾಳ ಪ್ರಮುಖವಾದಂತಹ ಒಂದು ಕಾರ್ಯತಂತ್ರ ಅಂದರೆ ಸಾರ್ವಜನಿಕರ ಭಾಗವಹಿಸುವಿಕೆ. ಎಲ್ಲರೂ ಕೂಡ ಪರಿಸರದ ಸಂರಕ್ಷಣೆಗೆ ಕೈ ಜೋಡಿಸಿದ್ರೆ ಮಾತ್ರ ಪರಿಸರ ಉಳಿಯುತ್ತೆ. ಪರಿಸರಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಉದಾಸೀನ ಮನೋಭಾವವನ್ನು ಪ್ರದರ್ಶನ ಮಾಡಿದ್ರೆ ಖಂಡಿತ ಪರಿಸರ ನಾಶ ಆಗುತ್ತೆ. ಪರಿಸರದ ಜೊತೆಯಲ್ಲಿ ನಮ್ಮ ಜೀವನ, ನಮ್ಮ ಮುಂದಿನ ಭವಿಷ್ಯ ಕೂಡ ನಾಶ ಆಗುತ್ತೆ. ಹಾಗಾಗಿ ಸಾರ್ವಜನಿಕರು ಭಾಗವಹಿಸುವಂತೆ, ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು ಅನ್ನುವಂಥದ್ದು ಈ ಕಾರ್ಯನೀತಿಯ ಒಂದು ಭಾಳ ಮುಖ್ಯವಾದಂತಹ ಉದ್ದೇಶ. ಸಾಮಾನ್ಯ ಜನರು ಭಾಗವಹಿಸಬೇಕು. ಬಾಧಿತ ಜನರು, ಅಭಿವೃದ್ಧಿಯ ಯೋಜನೆಗಳ ಅನುಷ್ಠಾನದಿಂದಾಗಿ ಸ್ಥಳಾಂತರಗೊಂಡಿರುವಂತಹ ಹಾಗೆ ನಷ್ಟವನ್ನು ಹೊಂದಿರುವಂತಹ ಜನರು ಸಂರಕ್ಷಣೆಯ ಒಂದು ಕಾರ್ಯನೀತಿಯಲ್ಲಿ ಭಾಗವಹಿಸಬೇಕು. ವಿವಿಧ ಕ್ಷೇತ್ರದ ವ್ಯಕ್ತಿಗಳು, ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರುವಂತಹ ವ್ಯಕ್ತಿಗಳು ಸಮೂಹವನ್ನು ಆಕರ್ಷಿಸಬಲ್ಲರು, ಸಮೂಹದ ವರ್ತನೆಯನ್ನು ತಿದ್ದಬಲ್ಲರು, ಸಮೂಹ ಆ ರೀತಿಯಲ್ಲಿ ವರ್ತಿಸುವಂತೆ ಅವರನ್ನು ಪ್ರೇರೇಪಣೆ ಮಾಡ್ಬೋದು. ಹಾಗಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳು ಭಾಗವಹಿಸಬಹುದು ಪರಿಸರ ಸಂರಕ್ಷಣೆಯಲ್ಲಿ. NGOಗಳು, ಸರ್ಕಾರೇತರ ಸಂಸ್ಥೆಗಳು ಪರಿಸರದ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಪ್ರಾಣಿಗಳ ಸಂರಕ್ಷಣೆ ಇರ್ಬೋದು, ಅನೇಕ ಕಾನೂನುಗಳನ್ನು ರೂಪಿಸೋದಕ್ಕೆ NGOಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಸಾರ್ವಜನಿಕ ಹೋರಾಟಗಾರರು ಕೂಡ ಸಾರ್ವಜನಿಕ ಭಾಗವಹಿಸುವಿಕೆಯಲ್ಲಿ ಭಾಗವಹಿಸಬಹುದು. ಸ್ಥಳಜನ್ಯ ಜನರು, ವಿಶೇಷ ಜನರು ಒಂದು ಪ್ರದೇಶದ ಒಂದು ವೈವಿಧ್ಯತೆಯಲ್ಲಿ, ಸಂಸ್ಕೃತಿಯಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರುವಂತಹ ಜನರು ಸ್ಥಳಜನ್ಯ ಜನರು. ಇವರು ಕೂಡ ಸಾರ್ವಜನಿಕ ಭಾಗವಹಿಸುವಿಕೆಯಲ್ಲಿ ಭಾಗವಹಿಸಬಹುದು. ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಹೇಗೆ ರೂಪಿಸೋದು ಅಂತಂದರೆ ಶಿಕ್ಷಣದ ಕ್ರಮಗಳು. ಶಾಲಾ ಪಠ್ಯಗಳಲ್ಲಿ, ಶಿಕ್ಷಣದ ಔಪಚಾರಿಕವಾದಂತಹ ಪಠ್ಯಗಳಲ್ಲಿ ಪರಿಸರ ಮಾಲಿನ್ಯ, ಸುಸ್ಥಿರ ಅಭಿವೃದ್ಧಿ ಮುಂತಾದಂತಹ ವಿಷಯಗಳನ್ನು ಕುರಿತಂತೆ ಪಠ್ಯಗಳನ್ನು ರಚಿಸಿ ಜನರನ್ನು ಆ ದಿಸೆಯಲ್ಲಿ ಶಿಕ್ಷಿತರಾಗುವಂತೆ ಮಾಡಬೇಕಾಗುತ್ತೆ. ಪರಿಸರದ ಅರಿವು ಕಾರ್ಯಕ್ರಮಗಳು, ಬೀದಿ ಬೀದಿಗಳಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡೋದು, ಪರಿಸರದ ಮಾಲಿನ್ಯದ ಒಂದು ದುಷ್ಪರಿಣಾಮಗಳನ್ನು, ಪರಿಸರದ ಉಳಿಯುವಿಕೆಯ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಪ್ರಚಾರಗಳು, ಪರಿಸರ ಸುಸ್ಥಿರ ಅಭಿವೃದ್ಧಿಯ ಅವಶ್ಯಕತೆ ಬಗ್ಗೆ ಪ್ರಚಾರವನ್ನು ಟಿವಿಗಳಲ್ಲಿ, ಸುದ್ದಿ ವಾಹಿನಿಗಳಲ್ಲಿ, ಪೇಪರ್ಗಳಲ್ಲಿ ಪ್ರಚಾರ ಮಾಡುವಂತಹ ಕಾರ್ಯತಂತ್ರ. ಸಾರ್ವಜನಿಕ ಆಂದೋಲನಗಳು, ಸಾರ್ವಜನಿಕ ಆಂದೋಲನಗಳು ಸುಸ್ಥಿರ ಅಭಿವೃದ್ಧಿಯಲ್ಲಿ ಹಾಗೆ ಪರಿಸರ ಸಂರಕ್ಷಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಉದಾಹರಣೆಗೆ ನರ್ಮದಾ ಬಚಾವ್ ಆಂದೋಲನ ಇರ್ಬೋದು. ಪರಿಸರ ಸಂರಕ್ಷಣೆಯ ಅನೇಕ ಆಂದೋಲನಗಳನ್ನು ಇಲ್ಲಿ ನಾವು ಸ್ಮರಿಸ್ಕೋಬಹುದು. ಅರಣ್ಯ ಬೆಳೆಸುವುದು, ಕಾಡನ್ನು ಕಡಿದಿರುವಂತಹ ಕಡೆಗಳಲ್ಲಿ ಅರಣ್ಯಗಳನ್ನು ಪುನರ್ ಬೆಳೆಸುವಂತಹ ಕಾರ್ಯಕ್ರಮಗಳು. ಕಾಡು ಪ್ರಾಣಿಗಳ ಸಂರಕ್ಷಣೆ,
ಜೀವ ಸಂಕುಲ, ಅನೇಕ ಜೀವ ಸಂಕುಲಗಳು ವಿನಾಶಗೊಳ್ತಾ ಇದೆ. ವಿನಾಶಗೊಳ್ತಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಇದು ಒಳಗೊಳ್ಳುತ್ತೆ. ಹೀಗೆ ಸಾರ್ವಜನಿಕರನ್ನು ವಿವಿಧ ಕಾರ್ಯಕ್ರಮಗಳಲ್ಲಿ ತೊಡಗಿಸುವ ಮೂಲಕ ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ಕಾರ್ಯತಂತ್ರವನ್ನು ಸುಸ್ಥಿರ ಅಭಿವೃದ್ಧಿ ಹೊಂದಿದೆ ಎಂದು ಹೇಳಬಹುದು. ವ್ಯಾಪಾರ ಧೋರಣೆಗಳಲ್ಲಿ ಪರಿಸರ ಸ್ನೇಹಿ ಸ್ವದೇಶಿ ಮತ್ತು ವಿದೇಶಿ ವ್ಯಾಪಾರ ನೀತಿಗಳನ್ನು ಅನುಸರಿಸೋದು, ಹಾಗೆ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವಂತಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು, ಕೈಗಾರಿಕೆಗಳು ಹೆಚ್ಚು ಪರಿಸರ ಸ್ನೇಹಿಯಾದಂತಹ ಪ್ರಕ್ರಿಯೆಗಳನ್ನು ಅಳವಡಿಸ್ಕೊಳ್ಳುವಂತೆ ಪ್ರೇರೇಪಿಸೋದು, ಸ್ವಚ್ಛ ತಂತ್ರಜ್ಞಾನವನ್ನು ಕೈಗಾರಿಕೆಗಳು ಅಳವಡಿಸ್ಕೊಳ್ಳುವಂತೆ ಪ್ರೇರಣೆ ನೀಡುವಂಥದ್ದು, ಪರಿಸರ ಸ್ನೇಹಿ ಪ್ರಕ್ರಿಯೆ ವಿಧಾನಗಳನ್ನು ಅನುಸರಿಸೋದು, ಯಂತ್ರೋಪಕರಣಗಳ ಬದಲಾಗಿ ಮಾನವ ಶ್ರಮವನ್ನು ಹೆಚ್ಚು ಬಳಸ್ಕೊಂಡ್ರೆ ಪರಿಸರ ಸ್ನೇಹಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಂತರ ಇನ್ನೊಂದು ಪ್ರಮುಖವಾದಂತಹ ಕಾರ್ಯನೀತಿ ಜಾಗತಿಕ ಪರಿಸರ ಪ್ರಯತ್ನಗಳಲ್ಲಿ ಪಾಲ್ಗೊಳ್ಳುವಿಕೆ. ಏನು ಪರಿಸರವನ್ನು ಉಳಿಸೋದಕ್ಕೋಸ್ಕರ ಪ್ರತಿಯೊಂದು ರಾಷ್ಟ್ರಗಳು ತಮ್ಮ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾವೆ. ಇಡೀ ಪ್ರಪಂಚದಾದ್ಯಂತ ಅನೇಕ ಶೃಂಗ ಸಮ್ಮೇಳನಗಳು ಏರ್ಪಡ್ತಾ ಇದ್ದಾವೆ. ಉದಾಹರಣೆಗೆ ಅರ್ತ್ ಸಬ್ಮಿಟ್ ಅಂತ ಆಗುತ್ತೆ, ಭೂಮಿಯ ಒಂದು ಸಮ್ಮೇಳನ ಅಂತೇಳಿ ಆಗುತ್ತೆ. ರಿಯೋ ಅನ್ನುವಂತಹ ಒಂದು ಸಮ್ಮೇಳನ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಹಾಗೆಯೇ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾದಂತಹ ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ಸುಸ್ಥಿರ ಅಭಿವೃದ್ಧಿಯ ಕಾರ್ಯನೀತಿಗಳನ್ನು ಚರ್ಚೆ ಮಾಡುವಂತಹ ಅಂತಾರಾಷ್ಟ್ರೀಯ ವೇದಿಕೆಗಳನ್ನು ಬಳಸ್ಕೋಬೇಕಾಗುತ್ತೆ. ಅಲ್ಲಿ ನೀಡುವಂತಹ ನಿಯಮಗಳನ್ನು, ಕಾನೂನುಗಳನ್ನು ರಾಷ್ಟ್ರದಲ್ಲಿ ಜಾರಿಗೊಳಿಸುವ ಮೂಲಕ ನಾವು ಸುಸ್ಥಿರ ಅಭಿವೃದ್ಧಿಯನ್ನು ಅನುಷ್ಠಾನಗೊಳಿಸಬಹುದಾಗಿರುತ್ತೆ. ಇವು ಸುಸ್ಥಿರ ಅಭಿವೃದ್ಧಿಯನ್ನು ಅನುಷ್ಠಾನಗೊಳಿಸಬಹುದಂತಹ ಕೆಲವೊಂದು ಕಾರ್ಯನೀತಿಗಳು. ಈ ಕಾರ್ಯನೀತಿಗಳ ಮೂಲಕ ನಾವು ಅಭಿವೃದ್ಧಿ ಮತ್ತು ಪರಿಸರವನ್ನು ಜೊತೆಯಲ್ಲಿ ಕೊಂಡೊಯ್ಯುವಂತಹ ದಾರಿಯನ್ನು ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಪರಿಸರ ಅಭಿವೃದ್ಧಿ ಜೊತೆಯಾಗಿ ನಡೆದಾಗ ಮಾತ್ರ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ನಾವು ಕಾಪಾಡ್ಬೋದು, ರೂಪಿಸಬಹುದು. ಇಲ್ಲ ಅಂತಂದರೆ ಭವಿಷ್ಯದ ಜನಾಂಗದ ಭವಿಷ್ಯ ನಿಜಕ್ಕೂ ಕೂಡ ವಿಕೃತವಾಗಿರುತ್ತೆ. ಧನ್ಯವಾದಗಳು.